ಬರಗಾಲದ ಸ್ಥಿತಿಯಲ್ಲಿ ನೀರಿಲ್ಲವೆಂದು ಕೈಚೆಲ್ಲಿ ಕುಳಿತುಕೊಳ್ಳದೆ ಇರುವ ನೀರಿನ ಅಲ್ಪ ಸಹಾಯದಲ್ಲಿ 2 ಬೆಳೆಗಳನ್ನು ತೆಗೆದು ರೈತ ವರ್ಗಕ್ಕೆ ಮಾದರಿಯಾಗಿದ್ದಾನೆ ಜೈನಾಪುರದ ತಾನಾಜಿ ಜಾಧವ್. ನೆತ್ತಿ ಸುಡುವ ಬಿರು ಬಿಸಿಲಿನ ಧಗೆಯಲ್ಲಿ ಇರುವ ನೀರಿನ ಸೌಲಭ್ಯದಲ್ಲಿ ಯುವ ರೈತನೋರ್ವ ಕಬ್ಬಿನ ಬೆಳೆಯಲ್ಲಿ ಕಲ್ಲಂಗಡಿ ಬೆಳೆದು ಮಾದರಿಯಾಗಿದ್ದಾನೆ. ಸತತ ಬರಗಾಲ ಪ್ರದೇಶಕ್ಕೆ ಒಳಪಡುವ ಚಿಕ್ಕೋಡಿ ತಾಲೂಕಿನ ಜೈನಾಪುರದ ತಾನಾಜಿ ಜಾಧವ್ ಎಂಬ ಯುವ ರೈತ ಕೃಷಿಯಲ್ಲಿ ಹೊಸ ಪದ್ಧತಿ ಅಳವಡಿಸಿಕೊಳ್ಳುವ ಮೂಲಕ ಕಬ್ಬಿನ ಬೆಳೆಯಲ್ಲಿ ಕಲ್ಲಂಗಡಿ ಬೆಳೆದು ಕೈತುಂಬಾ ಕಾಸು ಎಣಿಸಿ ಉತ್ತಮ ಆದಾಯ ಪಡೆಯುತ್ತಿದ್ದಾರೆ. ತಾನಾಜಿ ಓದಿದ್ದು ಪಿಯುಸಿಯವರೆಗೆ ಮಾತ್ರ. ಕೃಷಿ ಕಾಯಕದ ಮುಂದೆ ಬೇರೆ ಕಾಯಕ ಇಲ್ಲ ಎಂಬ ನಂಬಿಕೆ ಇವರದ್ದು. ಹೀಗಾಗಿ ಕಳೆದ 2 ವರ್ಷಗಳಿಂದ ಕಬ್ಬಿನ ಬೆಳೆಯಲ್ಲಿ ಕಲ್ಲಂಗಡಿ ನಾಟಿ ಮಾಡಿ ಪ್ರತಿ ಎಕರೆಗೆ 15 ರಿಂದ 20 ಟನ್ ಕಲ್ಲಂಗಡಿ ಬೆಳೆಯುತ್ತಿದ್ದಾರೆ. ಸಮರ್ಪಕ ಮಳೆಯಾಗದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಬರಗಾಲಕ್ಕೆ ಜೈನಾಪುರ ಗ್ರಾಮದ ರೈತರು ಬಸವಳಿಯುತ್ತಾರೆ. ಇರುವ 1 ಕೊಳವೆ ಬಾವಿ ನೀರನ್ನು ಸದುಪಯೋಗ ಪಡಿಸಿಕೊಂಡು ತನ್ನ 2 ಎಕರೆ ಪ್ರದೇಶದ ಭೂಮಿಯಲ್ಲಿ 5 ಫುಟ ಸಾಲದಲ್ಲಿ ಕಬ್ಬು ನಾಟಿ ಮಾಡಿ ಕಬ್ಬಿನ ಮಧ್ಯಭಾಗದಲ್ಲಿ ಕಲ್ಲಂಗಡಿ ನಾಟಿ ಮಾಡಿದ್ದಾರೆ. ಕಳೆದ 15 ದಿನಗಳ ಹಿಂದೆ 1 ಎಕರೆ ಪ್ರದೇಶದಲ್ಲಿ 10 ಟನ್ ಕಲ್ಲಂಗಡಿ ಬಂದಿದ್ದು, ಈಗ ಮತ್ತೊಂದು ಎಕರೆ ಪ್ರದೇಶದ ಭೂಮಿಯಲ್ಲಿ ಸುಮಾರು 10 ರಿಂದ 15 ಟನ್ ಕಲ್ಲಂಗಡಿ ಬೆಳೆ ಬಂದಿದೆ. ನಿಪ್ಪಾಣಿ, ಬೆಳಗಾವಿ ಮತ್ತು ಚಿಕ್ಕೋಡಿ ಮಾರುಕಟ್ಟೆಯಲ್ಲಿ ಪ್ರತಿ ಟನ್ಗೆ 5 ರಿಂದ 6 ಸಾವಿರ ರೂಪಾಯಿಗಳಲ್ಲಿ ಕಲ್ಲಂಗಡಿ ಮಾರಾಟವಾಗುತ್ತಿದೆ ಎಂದು ಯುವ ರೈತ ತಾನಾಜಿ ಜಾಧವ್ ಹೇಳುತ್ತಾರೆ. ಈಗ ಟನ್ನಿಗೆ 5,000 ಹಿಡ್ಕೊಂಡು 6,000 ತನಕ ಐತ್ರಿ. ಇದು ನಾಮದಾರಿ ಐತ್ರಿ. ಮತ್ತು ಸುಗರ್ ಕಿಂಗ್ ಒಂದು 8,000 ತನಕ ಐತ್ರಿ. 8 ರಿಂದ 9,000. ಅದೊಂದು ಎಕರೆ ಐತ್ರಿ. ಅದ್ರಾಗ ಒಂದು 15 ಟನ್ ಹೊಂಟೈತ್ರಿ ಕಬ್ಬಿನಾಗ. ಹ್ಞೂ. 15 ಟನ್ ಅಂದ್ರೆ ನಿಮ್ಗೆ ಅದೊಂದು 1 ಲಕ್ಷ ಬರ್ತೈತಿ. 1 15 ಟನ್ ಒಂದು ಎಲ್ಲ ಖರ್ಚು ಹೋಗ್ರಿ ಒಂದು 60,000 ತನಕ ಆಗ್ತೈತಿ. ಇನ್ಕಮ್ ಕಡಿಮೆ ರೀ. ಮತ್ತು ಕಬ್ಬಿಂದ ಮುಂದೆ ಲಾಗೋಡಿ ಏನು ಹಾಕತ್ತಲ್ರಿ. ಕಬ್ಬಿನ ಲಾಗೋಡಿ ಐತಿ 60,000 ಬರ್ತೈತಿ. ಹ್ಞೂ ರೀ. ಅದು ಮುಂದೆ ಹತ್ತ ಮ್ಯಾಗ ಕಬ್ಬು ಬರ್ತೈತಿ ನಮ್ಮದು. ಭೂಮಿಯಲ್ಲಿ ಕಬ್ಬು ನಾಟಿ ಮಾಡಿದವರೇ ಕಬ್ಬಿಗೆ ಸಮರ್ಪಕ ರಾಸಾಯನಿಕ ಮತ್ತು ಸಗಣಿ ಗೊಬ್ಬರ ಹಾಕಬೇಕಾಗುತ್ತದೆ. ಅದೇ ರೀತಿ ಕಬ್ಬಿನ ಬೆಳೆಯಲ್ಲಿ ಕಲ್ಲಂಗಡಿ ನಾಟಿ ಮಾಡಿದರೆ ಕಲ್ಲಂಗಡಿ ಹಣ್ಣು ತೆಗೆದುಕೊಂಡು ಬಳ್ಳಿಯನ್ನು ಅಲ್ಲಿಯೇ ಬಿಟ್ಟರೆ ಗೊಬ್ಬರವಾಗುತ್ತದೆ. ಇದರಿಂದ ಕಬ್ಬಿನಲ್ಲಿ ಹೆಚ್ಚಿನ ಇಳುವರಿ ಬರುತ್ತಿದೆ. ಹೀಗಾಗಿ ತಾವು ಕಳೆದ 2 ವರ್ಷಗಳಿಂದ ಕಬ್ಬಿನ ಬೆಳೆಯ ಜೊತೆಯಲ್ಲಿಯೇ ಕಲ್ಲಂಗಡಿ ನಾಟಿ ಮಾಡುತ್ತಿರುವುದಾಗಿ ತಿಳಿಸಿದರು. ನಮ್ಮ ಕಡಂಗಿನ ಸಂಬಂಧ ಕಬ್ಬಿಗೆ ಒಂದು ಅನುಕೂಲ ಆಗ್ತೈತಿ. ಅದು ಕಬ್ಬಿಗೆ ರೀ ಈ ಕಡಂಗಿನ ಆಗೋಲ್ರಿ ಕಬ್ಬಿ ಇಳುವರಿ ಚಲೋ ಬೀಳ್ತೈತಿ. ಎಕರೆಗೆ ಒಂದು 60 ಅಂದ್ರೆ ಮುಂದೆ ಇಳುವರಿ ಬೀಳ್ತೈತಿ. ಮತ್ತು ಆ ಲಾಗೋಡಿ ಮ್ಯಾಗ ಕಬ್ಬಿಗೆ ಮುಂದೆ ವಿಶೇಷ ಹೆಚ್ಚು ಲಾಗೋಡಿ ಹತ್ತಲ್ರಿ. ಇದು ನಾವು ರೀ ಆ್ಯಕ್ಚುಲಿ ರೀ ಕಬ್ಬಿಗೆ ಲಾಗೋಡಿ ಆಗಬೇಕಂತಂದ್ರೆ ನಾವು ಕಡಂಗಿಲಿ ಮಾಡಿದೇವೆ ರೀ. ಕಡಂಗಿಲಿ ಲಾಭ ತೊಗೊಂಡು ಸುಮ್ಮನೆ ಮಾಡಿಲ್ಲ ರೀ. ಮತ್ತು ಅದು ಲಾಭ ಆಗತೈತಿ ರೀ. ಈ ಒಂದು ಎಕರೆಗೆ ಒಂದು 20 ಟನ್ ಆಯ್ತೈತಿ. 20 ಟನ್. ಹ್ಞೂ ರೀ. ಇದು ಎಕರೆಗೆ ರೀ ಎಕರೆಗೆ ಒಂದು 10 ಟನ್ ಆಗ್ತೈತಿ. ಎಕರೆ ಪೌಣಿ 2 ಎಕರೆ ಕೂಡ ಒಂದು 20 ಟನ್ ಆಗ್ತೈತಿ. ಇವ್ರು ಒಂದು 4 ದಿವಸದಿಂದ ಮಾಡೋದು ರೀ. ಹ್ಞೂ ರೀ. ಕಾಯಮ್ನ ಕಬ್ಬು ಮಾಡಿರಿ ಅಷ್ಟು ಆಗ್ತದೆ. ಇದು ಖುಲ್ಲಾ ಹಾಕಂಗಿಲ್ಲ ರೀ. ಬರಗಾಲ ಇದೆ ರೀ. ಬೋರ್ ನೀರು ಒಂದು 2 ಇಂಚ್ ಐತ್ರಿ. ಅದು ನೀರ್ ಮ್ಯಾಗ ಒಂದು 3 ಎಕರೆ ಕಬ್ಬು ಐತ್ರಿ. 2 ಇಂಚ್ ನೀರ್ ಮ್ಯಾಗ ರೀ. ಬೇಸಿಗೆಯಲ್ಲಿ ಕಲ್ಲಂಗಡಿ ಉತ್ತಮ ಬೆಲೆಗೆ ಮಾರಾಟವಾಗುತ್ತಿರುವುದರಿಂದ ತಮಗೆ ಹೆಚ್ಚಿನ ಲಾಭ ಬರುತ್ತಿದೆ. ಇದೇ ರೀತಿ ಎಲ್ಲ ರೈತರು ಕೃಷಿಯಲ್ಲಿ ಬದಲಾವಣೆ ಮಾಡಿಕೊಂಡು ಹೆಚ್ಚಿನ ಇಳುವರಿ ಮತ್ತು ಲಾಭದಾಯಕ ಕೃಷಿ ಮಾಡಲು ಮನಸ್ಸು ಮಾಡಬೇಕೆಂದು ತಾನಾಜಿ ಜಾಧವ್ ಅವರ ಸಲಹೆಯಾಗಿದೆ.